ಇವತ್ತು ಜಾಮೂನ್ ಹೆಂಗೆ ಮಾಡೋದಂತ ನೋಡೋಣ. ಒಳಗೆ ಗಂಟು ಇರಲಾರ್ದಂಗೆ ಮತ್ತು ಸೀಳಾರ್ದಂಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಎರಡು ಟ್ರಿಕ್ನಿಂದ ಚೆನ್ನಾಗಿ ಜಾಮೂನ್ ಬರ್ತಾವೆ. ಸುಮಾರು 2 ಪ್ಯಾಕೆಟ್ನಿಂದ 80-85 ಜಾಮೂನ್ಗಳನ್ನು ಮಾಡ್ಬೋದಾಗಿದೆ. ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 2 MTR ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡೀನಿ. ಎರಡನ್ನ ಕಟ್ ಮಾಡಿ ಹಾಕ್ಕೋಬೇಕು. ಎರಡು ಟ್ರಿಕ್, ಸಿಂಪಲ್ ಈಸಿ. ಎರಡು ಟ್ರಿಕ್ನಿಂದ ಮಾಡ್ಬೋದು. ಎರಡನ್ನ ಹಾಕ್ಕೊಂಡಿನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ, ಅಡುಗೆ ಸೋಡಾ ಅದನ್ನು ಹಾಕೋಬೇಕು. ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕೋದ್ರಿಂದ ಮೃದು ಆತ, ಒಳಗೆ ಗಂಟಾಗಲ್ಲ. ಸೋಡಾದ್ನಿಂದ ಒಳಗೆ ಗಂಟಾಗಲ್ಲ. ಎರಡನ್ನ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ಚಪಾತಿ ಹಿಟ್ಟು ಹೆಂಗೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ರೀ. ಚೆನ್ನಾಗಿ ಕಲಿಸ್ಕೋಬೇಕು. ಈ ಕಡೆ ನಾನು ಒಂದು ಬೊಗಣೆಗೆ 3 ಗ್ಲಾಸ್ ನೀರು ಹಾಕ್ಲತ್ತೀನಿ ರೀ. 3 ಗ್ಲಾಸ್ ನೀರಿಗೆ 2.5 ಗ್ಲಾಸ್ ಸಕ್ಕರೆ ಹಾಕ್ಬೇಕು ರೀ. 2 ಪ್ಯಾಕೆಟಿಗೆ ಇದು ಸರಿಯಾದ ಅಳತೆ ಅದ ರೀ. ಹೆಚ್ಚಿಗೂ ಆಗಲ್ಲ, ಕಮ್ಮಿನೂ ಆಗಲ್ಲ ಪಾಕ. 3 ಗ್ಲಾಸ್ ನೀರು. ನಿಮ್ಗೆ ಜಾಸ್ತಿ ಸಕ್ಕರೆ ಬೇಕಂದ್ರೆ 3 ಗ್ಲಾಸ್ ನೀರು 3 ಗ್ಲಾಸ್ ಸಕ್ಕರೆ ಹಾಕ್ಬೇಕು ರೀ. ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಲತ್ತೀನಿ. 2.5 ಸಕ್ಕರೆ ಹಾಕ್ಲತ್ತೀನಿ ರೀ. 2 ಮ್ಯಾಗ ಒಂದು ಸ್ವಲ್ಪ ಹಾಕ್ತೀನಿ ನೋಡಿರಿ, ಅರ್ಧ ಗ್ಲಾಸು. ಇದು ಕಾಯ್ಬೇಕ್ರಿ. ಅಷ್ಟತನ ಇದು ಹಿಟ್ಟಿನ ಉಂಡೆ ಮಾಡ್ಕೊಂಬ್ರಿ. ಮೆತ್ತಗಾಗಿರ್ತಾವೆ. ಒಂದು 5 ನಿಮಿಷ ಇಟ್ಟೇವಲ್ರಿ. ಕೈಯಿಂದ ತಿಕ್ಕಬೇಕ್ರಿ ಉಂಡಿನ, ಗಟ್ಟಿಯಾಗಿ. ರೇಗ ಬಿಡಬೇಡ್ರಿ. ಆ ನಿಮ್ಮನ್ನು ಎಣ್ಣೆ ಹಚ್ಕೊಂಡು ಕೈಗೆ ತಿಕ್ಕಬೇಕ್ರಿ. ನಾನು ಫಾಸ್ಟ್ ಮಾಡಿ ತೋರಿಸ್ಲತ್ತೀನಿ ರೀ, ಟೈಮ್ ಹೆಚ್ಚಿಗೆ ಆಯ್ತು ಅಂತ. ಇವು ಅಷ್ಟು 80-85 ಉಂಡೆಗಳಾಗ್ಯಾವ ರೀ. ಇವಕ್ಕೆ ಸಣ್ಣ ಊರಿನಾಗ ಕರ್ಲಾಕತ್ತೀನಿ ರೀ. ಹಂಗೆ ಕೈ ಆಡಿಸ್ಕೊತ ಇರ್ಬೇಕ್ರಿ. ಇಲ್ಲಾಂದ್ರೆ ಒಂದು ಕಡೆ ಬೈತಾರ್ರಿ, ಒಂದು ಕಡೆ ಬೈಯಂಗಿಲ್ಲ ರೀ. ನೋಡಿರಿ, ನೀವು ಒಂದು ಬಿ ಸೀಳೋದಿಲ್ಲ. ಸ್ವಲ್ಪ ಕೆಂಪು ಬಣ್ಣ ಆದ ಬಳಿಕ, ಚಾಕ್ಲೇಟ್ ಕಲರ್ ಆದ್ವಾಗ ತೆಗಿಬೇಕ್ರಿ. ನಿಮಗೆ ಲೈಟ್ ಕಲರ್ ಬೇಕಂದ್ರೂ ಲೈಟ್ ಕಲರ್ನಾಗ ತೆಗ್ಕೋಬೇಕು ರೀ. ನಾನಲ್ಲಿ ಚಾಕ್ಲೇಟ್ ಕಲರ್ನಾಗ ತೆಕ್ಕೊಂಡೀನಿ ರೀ. ಇದ್ರಕ್ಕಿಂತ ಲೈಟಾಗಿ ಆಗ್ತಾವ್ರಿ ಅವು ಪಾಕದಾಗ ಹಾಕೋಣ. ಪಾಕ ಒಂದು ಸ್ವಲ್ಪ ಗರಮ್ ಇದ್ದಾಗ ಹಾಕ್ಬೇಕ್ರಿ. ಚೆನ್ನಾಗಿ ಹೀರ್ಕೋತಾವ. ನಾನು ತೆಕ್ಕೊಂಡಿನಿ ನೋಡಿರಿ. ಒಂದು ಬಿ ಗೆರೆ ಬಿಟ್ಟಿಲ್ಲ, ಸೀಳಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ. ಈ ಪಾಕನ ಹಾಕಿ ಸಕ್ಕರೆ ಪಾಕನಾಗ ಹಾಕ್ಬೇಕ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿವಲ್ಲ ಜಾಮೂನು. ಧನ್ಯವಾದ.